ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ಟೊಮೊಟೊ ಬಾತ್ ಹೆಂಗೆ ರೀತಿ ಮಾಡೋದು ಅಂತ ನೋಡೋ ಮೊಸರು ಬಜ್ಜಿ ಜೊತೆ. ಅದಕ್ಕೆ ಏನೇನು ಬೇಕಾಗುತ್ತಂದ್ರೆ ಪುದೀನ, ಕೊತ್ತಂಬರಿ, ಕರಿಬೇವು, 2 ಈರುಳ್ಳಿ, 2 ಟೊಮೊಟೊ, ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ರೀ. ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ ರೀ, ಒಂದು ದೊಡ್ಡದು ಮತ್ತು ಒಂದು ಚಿಕ್ಕದು ತೊಗೊಂಡಿದ್ದೀನಿ ರೀ. ಅದಕ್ಕೆ ಚಕ್ಕೆ, ಲವಂಗ, ಹೂವು, ಕಸೂರಿ ಮೆಂತೆ, ಶುಂಠಿ ಬೆಳ್ಳುಳ್ಳಿ ಮತ್ತು ಏಲಕ್ಕಿ, ಸೋಂಪು ತೊಗೊಂಡಿದ್ದೀನಿ ರೀ. ಖಾರದ ಪುಡಿ, ಧನ್ಯದ ಪುಡಿ, ಗರಂ ಮಸಾಲ ಮತ್ತು ಚಿಟಿಕೆ ಅರಿಶಿಣ. ಬಟಾಣಿ ನೆನೆಯಕ್ಕೆ ಇಟ್ಕೊಂಡಿದ್ದೀರಿ ಮತ್ತು ಸೋಯಾಬೀನ್ ತೊಗೊಂಡಿದ್ದೀನಿ ರೀ ನಾನು. ಮತ್ತು ಈ ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವು ಮಿಕ್ಸಿ ಮಾಡ್ಕೊಂಬ್ರಿ. ಮಿಕ್ಸಿ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊತ ಇದ್ದೀನಿ ರೀ. ಎಣ್ಣೆ ಹಾಕ್ಕೊತ ಇದ್ದೀನಿ ರೀ, ತವ ಕಾಯಕ್ಕೆ ಇಟ್ಟಿದ್ದೆ. ಆಮೇಲೆ ಪಲಾವ್ ಎಲೆ ಮತ್ತು 3 ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊತ ಇದ್ದೀನಿ ರೀ. ಮತ್ತು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ರಿ ಚಕ್ಕೆ ಲವಂಗದು, ಅದನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ರೀ ನಾನು. ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಬಟಾಣಿ ಹಾಕ್ಕೊತ ಇದ್ದೀನಿ ರೀ. ಬಟಾಣಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಬೇಗ ಬೇಯುತ್ತಂತ. ಮತ್ತು ಈರುಳ್ಳಿ ಆ್ಯಡ್ ಮಾಡ್ಕೊತ ಇದ್ದೀನಿ ರೀ. ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಫ್ರೈ ಮಾಡ್ಕೊಳ್ರಿ. ಹಸಿ ವಾಸನೆ ಹೋದ್ಮೇಲೆ 1-2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ರಿ, ಅದು ಹಾಕ್ಕೊತ ಇದ್ದೀನಿ ರೀ. ಟೊಮೊಟೊನೂ ಅಷ್ಟೇ ರೀ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಮತ್ತು ಮಸಾಲೆ ಎಲ್ಲ ಟೊಮೊಟೊಗೆ ಹತ್ತಲಿ, ಸಾಫ್ಟ್ ಆಗಲಿ ರೀ ಟೊಮೊಟೊ ಸಾಫ್ಟ್ ಆಗೋ ತನಕ. ಮತ್ತು ಮಸಾಲೆ ಹಾಕ್ಕೊತ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಕಲಿಸ್ಕೊಂಬ್ರಿ. ಅದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಸೋಯಾಬೀನ್ ಹಾಕ್ಕೊತ ಇದ್ದೀನಿ ರೀ. ಮತ್ತು ಪುದೀನ, ಕೊತ್ತಂಬರಿ ಆ್ಯಡ್ ಮಾಡ್ಕೊತ ಇದ್ದೀನಿ ರೀ. ಹಾಕ್ಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಅಕ್ಕಿ ಒಂದು 3 ಸರ್ತಿ ತೊಳೆದು ಇಟ್ಕೊಂಡಿದ್ದೆ ರೀ. ಅಕ್ಕಿನೂ ಹಾಕ್ಕೊತ ಇದ್ದೀನಿ. ಅಕ್ಕಿನೂ ಮಸಾಲೆ ಚೆನ್ನಾಗಿ ಹತ್ಬೇಕು ರೀ ಅಕ್ಕಿಗೆ. ಆ ಥರ ಮಿಕ್ಸ್ ಮಾಡಿಕೊಂಡು 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ರೀ ನಾನು. ಅನ್ನ ಉದ್ರಿಗೆ ಚೆನ್ನಾಗಿ ಬೇಯುತ್ತೆ ರೀ, ಅದ್ರಗೋಸ್ಕರ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ಸೀಟಿ ಹೊಡೆಸ್ತಾ ಇದ್ದೀನಿ ರೀ ನಾನು. ಅದು ಸೀಟಿ ಹೊಡೆದ್ರಾಗೆ ನಾವು ಮೊಸರು ಬಜ್ಜಿ ಹೆಂಗೆ ಮಾಡೋದು ನೋಡಂಬ್ರಿ. 1 ಸೌತೆಕಾಯಿ ಇದು ಕೊಯ್ದು ಇಟ್ಕೊಂಡಿದ್ದೆ ರೀ. 2 ಈರುಳ್ಳಿ ಕೊಯ್ದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು. ಸಣ್ಣಕ್ಕೆ ಹೆಚ್ಚಿರೋದು ಕರಿಬೇವು, ಕೊತ್ತಂಬರಿ ಮಿಕ್ಸ್ ಮಾಡಿರೋದು ಹಾಕ್ಕೊತ ಇದ್ದೀನಿ ರೀ. ಅದರಲ್ಲಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯ್ತು ರೀ ಮೊಸರು ಬಜ್ಜಿ. ಮೊಸರು ಬಜ್ಜಿ ಜೊತೆ ಚಿತ್ರಾನ್ನ, ಪಲಾವು ಮತ್ತು ಟೊಮೊಟೊ ಬಾತು ಚೆನ್ನಾಗಿರುತ್ತೆ ರೀ. ಇವಾಗ ಟೊಮೊಟೊ ಬಾತ್ ಯಾವ ಥರ ಆಗಿದೆ ಕುಕ್ಕರಲ್ಲಿ ನೋಡಂಬ್ರಿ. ಸಿಟಿ ತೆಗೆದ್ಬಿಟ್ಟೆ ಎತ್ರಿ. ನೀವು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉದುರಕ್ಕೆ ಸೋಯಾಬೀನ್ ಹಾಕೋದ್ರಿಂದ, ಸೋಯಾಬೀನ್ದಾಗ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರೋದ್ರಿಂದ ನಾವು ಸೋಯಾಬೀನ ಆ್ಯಡ್ ಮಾಡ್ಕೊ